ಮಾಡಿದ್ಯಾ ಕಮ್ಲಿ? ನೀನು ಅಮರ್ನ ಮೀಟ್ ಮಾಡಿದ್ಯಾ? ಹೇಳು ಕಮ್ಲಿ, ಅಮರ್ ಎಲ್ಲಿದ್ದಾನೆ ಇವಾಗ? ಮತ್ತ್ಯಾಕೆ ಈ ವಿಷಯ ನನ್ಗೆ ಹೇಳಲಿಲ್ಲ? ಹೇಳು ಕಮ್ಲಿ, ಅಮರ್ ಎಲ್ಲಿದ್ದಾನೆ? ಕಮ್ಲಿ, ನಿನ್ನೆ ಕೇಳ್ತಿರೋದು, ಅಮರ್ ಎಲ್ಲಿದ್ದಾನೆ ಹೇಳು. ಹಾಗಾದ್ರೆ ನೀನ್ ಸುಳ್ಳು ಹೇಳ್ತಿದ್ಯಾ? ನನ್ನ ಸಮಾಧಾನಕ್ಕೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಇಲ್ಲ ರಚನಾ, ಅಮ್ಮರಣ್ಣ ಹುಷಾರಾಗೆ ಅವನೇ. ನಾನು ನಿಮ್ಮ ಅಣ್ಣನೂ ಕರ್ಕೊಂಡೋಗಿ ತೋರಿಸಿದ್ದೀನಿ, ಬೇಕಾದ್ರೆ ಅವ್ರನ್ನೇ ಕೇಳು. ಅಣ್ಣನೂ ನಿನ್ ಜೊತೆ ಬಂದಿದ್ನ? ಮತ್ ಯಾಕೆ ನೀವಿಬ್ರು ಈ ವಿಷಯ ನನ್ಗೆ ಹೇಳಲಿಲ್ಲ? ಅಮರ್ ಸಿಕ್ಕಿದ ತಕ್ಷಣ ನನಗೆ ಹೇಳ್ಬೇಕಲ್ವಾ ಕಮ್ಲಿ? ನಾನು ಅಮರ್ನ ನೋಡ್ಬೇಕು. ನಾನು ಇಷ್ಟೆಲ್ಲ ಒದ್ದಾಡ್ತಿದ್ದೀನಿ, ಆದ್ರೂ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದೀರಲ್ಲ ಕಮ್ಲಿ. ಅವ್ನು ಎಲ್ಲಿದ್ದಾನೆ ಹೇಳು ಕಮ್ಲಿ, ಪ್ಲೀಸ್. ಏನು ಅಂತ ಹೇಳಿ ರಚನಾ? ಅಮರಣ್ಣ ಏನೋ ಸಿಕ್ದ, ಆದ್ರೆ ಅವನೀಗ ಮೊದಲು ನಂಗಿಲ್ಲ, ಸ್ಯಾನೇ ಬದಲಾಗೋಗವನೆ. ಅಂದ್ರೆ ರಚನಾ, ಅಮರಣ್ಣ ಸಿಕ್ಕಿಲ್ಲ ಅನ್ನೋ ನೋವಿಗಿಂತ ಅವ್ನು ಸಿಕ್ಕದ ಮೇಲೆ ಹಿಂಗೆಲ್ಲ ಮಾತಾಡ್ತಾನಲ್ಲ ಅನ್ನೋ ನೋವೇ ನಿನಗೆ ಜಾಸ್ತಿ ಆಯ್ತೈತೆ ಅನ್ನೋ ಕಾರಣಕ್ಕೆ ನಾನು ರಚಿಸರು ಈ ವಿಷಯನ ನಿನ್ನಿಂದ ಮುಚ್ಚಿಟ್ವಿ. ಯಾಕೆ ಕಮ್ಲಿ? ಅಂತದ್ ಏನ್ ಹೇಳ್ದ ಅವನು? ಯೋನ ಹೇಳ್ದ ಬಿಡು ರಚನಾ. ಕಮ್ಲಿ, ಅದೇನು ಅಂತ ಹೇಳು ಪ್ಲೀಸ್. ರಚನಾ, ಹೇಳು ಕಮ್ಲಿ. ನಿನಗೆ ಹೇಳ್ತಿದ್ರೆ ನನ್ನ ಮೇಲೆ ಆಣೆ. ಅಮರಣ್ಣ ನಾನು ಬರಲ್ಲ ಕಮ್ಲಿ. ಬರಲ್ಲ ಅಂದ್ರೆ? ಬರಲ್ಲ ಅಂದ್ರೆ ಬರಲ್ಲ, ಬೇಡ ಅಂತ ಬಿಟ್ಟು ಬಂದ್ಮೇಲೆ ಬಂದೇನ್ ಮಾಡ್ಲಿ? ನನಗೆ ಯಾರು ಬೇಕಾಗಿಲ್ಲ, ಯಾಕಂದ್ರೆ ಇಷ್ಟು ದಿನ ನಾನು ಆಡಿದ್ದು ನಾಟಕ. ಏನ್ ಹೇಳ್ತಿದ್ಯಾ ನೀನು? ಯಾಕಣ್ಣ ಏನೇನೋ ಮಾತಾಡ್ತಿದ್ಯಾ? ಏನು ಮಾತಾಡ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ನಾನು ಬಂದಿದ್ದೆ ನಿಮ್ಮೆಲ್ರಿಗೂ ನೋವು ಕೊಡೋದಿಕ್ಕೆ. ಯಾಕೋ ಹೀಗೆ ಮಾಡ್ದೆ? ನನ್ನ ತಂಗಿಗೆ ಯಾಕೆ ದ್ರೋಹ ಮಾಡ್ದೆ? ಸಾಕು, ದ್ರೋಹ ಮಾಡಿದ್ದು ನಾನಲ್ಲ ನೀನು. ಇನ್ನು ನಾನು ರಚನಾ ಜೊತೆ ಬದುಕು ನಡ್ಸಕ್ಕಾಗಲ್ಲ. ಆಮೇಲೆ ಏನಿದ್ರು ಅವಳು ನನ್ನ ನೆನಪಲ್ಲೇ ಕೊರ್ಗಿ ಸಾಯ್ಬೇಕಷ್ಟೇ. ಅವ್ನು ಈ ತರ ಎಲ್ಲ ಹೇಳಿದ್ನ? ಕಮ್ಲಿ, ಅವ್ನ್ ಎಲ್ಲಿದ್ದಾನೆ? ನನ್ನ ಕರ್ಕೊಂಡು ಹೋಗೋ ಅಲ್ಲಿಗೆ. ಬೇಡ ರಚನಾ, ಕರ್ಕೊಂಡು ಹೋಗು ಕಮ್ಲಿ, ನಾನು ಅವನ ಜೊತೆ ಮಾತಾಡ್ಬೇಕು. ರಚನಾ ಹಾಗೆಲ್ಲ. ಕಮ್ಲಿ, ನಂಗೆ ನೆಪ ಹೇಳ್ಬೇಡ, ನೀನ್ ನನ್ನ ಕರ್ಕೊಂಡು ಹೋಗು ಅಷ್ಟೇ. ಇಲ್ಲಾಂದ್ರೆ ನಾನೇ ಅವನ್ನ ಹುಡ್ಕೊಂಡು ಹೋಗ್ತೀನಿ. ಸರಿ ಬಿಡು, ನಾನೇ ಹೋಗ್ತೀನಿ. ರಚನಾ, ರಚನಾ ನನ್ನ ಮಾತು ಕೇಳು. ರಚನಾ, ರಚನಾ ನಿಂತ್ಕೋ. ರಚನಾ, ರಚನಾ ನಿಂತ್ಕೋ. ರಚನಾ, ಅನಿಕಾ,
ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಷ್ಟು ಕನ್ಸರ್ನಲ್ಲಿ ಇದೆಲ್ಲ ಮಾಡ್ತಿದ್ಯಾ. ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ರಿಷಿ ಸರ್. Rishi sir, just 1 minute. I'll be back. ಯಾ. Hello, Mom. ಎಲ್ಲಿದೆಯಾ ಬೇಬಿ? ಮಾಮ್, ನಾನು ಇಲ್ಲೇ ಪೋಸ್ಟರ್ ಅನ್ಸಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಮುಗೀತು. ಆ್ಯಂಡ್ ಯು ನೋ ವಾಟ್, ರಿಷಿನೂ ನನ್ನ ಜೊತೆ ಇದ್ದಾನೆ. ಅವನಿಗೆ ನನ್ನ ಪ್ಲ್ಯಾನ್ ಇಷ್ಟ ಆಯಿತು ಮಾಮ್. ಅವನು ಪೋಸ್ಟರ್ ಅನ್ಸೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಬೇಬಿ, ಇದೆಲ್ಲ ನಿಂಗೆ ಯಾಕೆ ಬೇಕು? ಇದೆಲ್ಲ ನಿಂಗೆ ಸರಿ ಹೋಗಲ್ಲ. ಮಾಮ್, ಕ್ಯಾಂಪ್ ಅಂತೆ, ಬಿಸಿಲಲ್ಲಿ ಅಲ್ದಾಡ್ಕೊಂಡು ಬೀದಿ ಬೀದಿ ಸುತ್ತಾಡ್ಕೊಂಡು ಪೋಸ್ಟರ್ ಅನ್ಸೋದಂತೆ. ಯಾರು ಹೇಳಿದ್ದು ಇದನ್ನೆಲ್ಲ ಮಾಡೋದಕ್ಕೆ ನಿನ್ನ ಹತ್ರ? ಮಾಮ್, ಯಾಕೆ ಸಡನ್ ಆಗಿ ಹೀಗೆ ಹೇಳ್ತಿದ್ದೀರಾ? ನಾನು ನಿಮಗೆ ಹೇಳ್ಬಿಟ್ಟೆ ಬಂದಲ್ಲ. ಅದೆಲ್ಲ ಸಾಕು ಅನಿಕಾ, ಬೇಗ ಮನೆಗೆ ಬಾ. ಮಾಮ್, ವಾಟ್ಸ್ ರಾಂಗ್ ವಿತ್ ಯು? ನನಗೇನು ಅರ್ಥ ಆಗ್ತಿಲ್ಲ. ಕರೆಕ್ಟಾಗಿ ರಿಯಾಕ್ಟ್ ಮಾಡ್ತಿದ್ಯಾ ಬೇಬಿ? ಋಷಿ ಮುಂದೆನೂ ಹೀಗೆ ರಿಯಾಕ್ಟ್ ಮಾಡು. ಮಾಮ್, ಹೇಳಿದಷ್ಟು ಮಾಡು. ಯಾಕೆ ಮಾಮ್? ನಾನೀಗ ಏನು ತಪ್ಪು ಮಾಡಿದ್ದೀನಿ? ನೀವು ಯಾಕೆ ನನ್ನನ್ನು ಹೀಗೆ ಬೈತಾ ಇದ್ದೀರಾ? ಇದ್ರಲ್ಲಿ ನನ್ನ ತಪ್ಪು ಏನಿದೆ? ಮಕ್ಕಳಿಗೆ ಯೂಸ್ಫುಲ್ ಆಗೋದನ್ನೇ ನಾನು ಮಾಡ್ತಿದ್ದೀನಲ್ವಾ? ಫೈನ್ ಮಾಮ್, ಆಯಿತು ಬಿಡಿ, ನಾನು ಎಲ್ಲ ಇಲ್ಲೇ ಬಿಟ್ಬಿಡ್ತೀನಿ. ಅನಿಕಾ, ಏನಾಯಿತು? ಐ ಡೋಂಟ್ ನೋ ರಿಷಿ ಸರ್. ನಾನು ಈ ಕ್ಯಾಬ್ ಮಾಡ್ತಿರೋದಕ್ಕೆ ಅಮ್ಮ ತುಂಬ ಬೈತಾ ಇದ್ದಾರೆ. ಇದೆಲ್ಲ ಯಾಕೆ ಬೇಕು, ಇಲ್ಲಿ ನಿಲ್ಲಿಸ್ಬಿಡು ಅಂತೆಲ್ಲ ಹೇಳ್ತಿದ್ದಾರೆ. ಐ ರಿಯಲಿ ಡೋಂಟ್ ನೋ ವಾಟ್ಸ್ ಹ್ಯಾಪನ್ಡ್. ವೆಯ್ಟ್, ನಾನು ಆಂಟಿ ಹತ್ರ ಮಾತಾಡ್ತೀನಿ, ಕೊಡಿ. ಹಲೋ ಆಂಟಿ. ರಿಷಿ ಪ್ಲೀಸ್, ಅವ್ಳಿಗೆ ಹೇಳು ಇದೆಲ್ಲ ಬೇಡ ಅಂತ. ಅಲ್ಲ, ಬಿಸಿಲಲ್ಲಿ ಬೀದಿ ಬೀದಿ ಅಲ್ದಾಡ್ಕೊಂಡು ಪೋಸ್ಟ್ ಅನ್ಸೋದು ಇದೆಲ್ಲ ನಿಮಗೆ ಬೇಕಾ? ಆಂಟಿ, ಇಷ್ಟಕ್ಕೂ ಅನಿಕಾ ಯಾವುದೇ ಥರ ತಪ್ಪು ಕೆಲಸ ಮಾಡ್ತಿಲ್ವಲ್ಲ. ಅವಳ ಇಂಟೆನ್ಷನ್ ತುಂಬ ಒಳ್ಳೆಯದು. ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಮಾಡಬೇಕು, ಅವ್ರಿಗೆ ಸಹಾಯ ಆಗಬೇಕು ಅನ್ನೋದು ಅವಳ ಉದ್ದೇಶ. ಹೀಗಿರ್ಬೇಕಾದ್ರೆ ನೀವು ಅವಳಿಗೆ ಎಂಕರೇಜ್ ಮಾಡಬೇಕೇ ಹೊರತು ಈ ಥರ ಬಯೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ ಆಂಟಿ. ರಿಷಿ, ನಿನಗೆ ಗೊತ್ತಾಗಲ್ಲ, ಅವಳು ಇನ್ನೂ ಚಿಕ್ಕವಳು. ಅವಳಿಗೆ ಇದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಬರಲ್ಲ ರಿಷಿ. ಆಮೇಲೆ ಹ್ಯಾಂಡಲ್ ಮಾಡೋಕ್ಕಾಗದೆ ಒದ್ದಾಡ್ತಾಳೆ ಅವಳು. ರಿಷಿ, ಎಷ್ಟೋ ಸಲ ಈ ಥರ ಒಳ್ಳೇದನ್ನು ಥಿಂಕ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋಗಿ ಅವಳು ಫೇಲ್ ಆಗಿದ್ದಾಳೆ. ಎಲ್ಲರತ್ರನೂ ಬಯಸ್ಕೊಂಡಿದ್ದಾಳೆ, ಕೆಟ್ಟವಳು ಅನ್ಸ್ಕೊಂಡಿದ್ದಾಳೆ. ಇದೆಲ್ಲ ಮತ್ತೆ ಬೇಕಾ ರಿಷಿ? ನನಗಂತೂ ಇದೆಲ್ಲ ಯಾವುದೂ ಇಷ್ಟ ಇಲ್ಲ. ಇಲ್ಲ ಆಂಟಿ, ಅನಿಕಾ ಎಲ್ಲ ಸರಿಯಾಗೇ ಮಾಡ್ತೀಯಾಳೆ. ನೀವು ಇದಕ್ಕೆ ಅವಳಿಗೆ ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಇದೆಲ್ಲ ಅನಿಕಾ ಒಬ್ಬಳೇ ಹ್ಯಾಂಡಲ್ ಮಾಡ್ತಿಲ್ಲ, ಅವಳ ಜೊತೆ ನಾನು ಇದ್ದೀನಿ. ಈ ಕ್ಯಾಂಪ್ನ ಏನೂ ತೊಂದರೆ ಆಗದೆ ಸಕ್ಸಸ್ಫುಲ್ ಆಗೋ ಹಾಗೆ ನಾನು ನೋಡ್ಕೋತೀನಿ. ರಿಷಿ, ನೀನು ಅವಳ ಜೊತೆ ಇರ್ತೀಯ ಅಂದರೆ ನನಗೇನು ಟೆನ್ಷನ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಿದ್ರೆ ಅವಳು ಫೋನ್ ಕೊಡು. ಹಾಂ ಆಂಟಿ, ಕೊಟ್ಟೆ. ಹಲೋ. ಹೇಗೆ ನನ್ನ ಪ್ಲ್ಯಾನು? ಈಗ ರಿಷಿಗೆ ನಿನ್ನ ಬಗ್ಗೆ ಇನ್ನೂ ಇಂಪ್ರೆಷನ್ ಜಾಸ್ತಿ ಆಯ್ತಲ್ಲ? ಎಸ್ ಮಾಮ್. ಅವನು ನಿನ್ನ ಬಗ್ಗೆ ಇಟ್ಟಿರೋ ಒಪಿನಿಯನ್ ನೋಡಿ ನಿನಗೆ ಖುಷಿ ಆಯಿತು ಅಲ್ವಾ? ಎಸ್. ಓಕೆ, ಎಂಜಾಯ್ ಬೇಬಿ, ಬಾಯ್. ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್. ನೀವು ಮಾತಾಡಿದ್ದಕ್ಕೇನೆ ಮಾಮ್ ಈಗ ಒಪ್ಪಿದ್ದು. ಇಲ್ಲ ಅಂದರೆ ನಾನು ಈ ಕ್ಯಾಂಪ್ ಆಸೆ ಎಲ್ಲ ಬಿಟ್ಬಿಡ್ಬೇಕಿತ್ತು. ಹೇ, ಇಂಥ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದ್ಮೇಲೆ ಆಂಟಿ ಯಾಕೆ ಬೇಡ ಅಂತಾರೆ? ಅದೇ ಹೇಳಿದ್ನಲ್ಲ ರಿಷಿ ಸರ್, ನನ್ನ ಹಣೆ ಬರಹನೇ ಸರಿಯಿಲ್ಲ. ಯಾರೂ ನನ್ನ ನಂಬೋದೇ ಇಲ್ಲ. ಡೋಂಟ್ ವರಿ, ಈ ಕ್ಯಾಂಪ್ನ ಸಕ್ಸಸ್ಫುಲ್ ಮಾಡಿ ಎಲ್ಲರೂ ನಂಬಿಕೆನೂ ಹುಟ್ಟಿಸ್ತೀಯ. ನೋಡ್ತಾ ಇರು. ಏನೋ ಗೊತ್ತಿಲ್ಲ ರಿಷಿ ಸರ್, ಬಟ್ ನೀವು ನನ್ನ ಜೊತೆ ಇದ್ದರೆ ನಾನು ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಅದೇನೋ ಧೈರ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಮೀ. ಒಳ್ಳೆ ಕೆಲಸ ಮಾಡ್ತೀಯ ಅಂತ ಹೇಳಿದ್ರೆ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ರಚನಾ ನನ್ನ ಮಾತು ಕೇಳು. ನೀನು ಇವಾಗ ಒಂಥರ ಮಾತಾಡೋ ಅವಶ್ಯಕತೆ ಇಲ್ಲ. ಈಗ ನೀನು ಮಾತಾಡೋಕೆ ಹೋದ್ರೆ 100 ಆಯ್ತೈತೆ. ಅದೇನಾದರೂ ಆಗಲಿ ಕಮ್ಲಿ, ಅವ್ನು ಮತ್ತೆ ಮನೆಗೆ ಬರಲ್ಲ ಅನ್ನ. ಅವ್ನು ಯಾಕೆ ಹಂಗನ್ನ ನನಗೆ ಗೊತ್ತಾಗಬೇಕು. ರಚನಾ, ಅಯ್ಯೋ, ನಾನು ಇವಳಿಗೆ ಅರ್ಧಂಬರ್ಧ ವಿಷಯ ಹೇಳಿವ್ನಿ. ಅಮ್ಮರಣ್ಣ ಹೇಳಿದನ್ನೆಲ್ಲ ಹೇಳಿಲ್ಲ. ಇವಾಗ ಪೂರ್ತಿ ವಿಷಯ ಗೊತ್ತಾದ್ರೆ ಅವಳು ಹೇಗೆ ನೊಂದ್ಕೊಬೋದು. ಏನು ಮಾಡಲಿ ಇವಾಗ? ರಚನಾ, ನನ್ನ ಮಾತು ಕೇಳು. ರಚನಾ, ಬಂದಾಳು ಬಿಂಕದ ಸಿಂಗಾರಿ ಬಂದಾಳು. ನೀನು ಕಾಣ್ತಿಲ್ಲ ಅಂತ ನಾನು ಬೇಡ್ಕೊಳ್ದೇ ಇರೋ ದೇವ್ರಿಲ್ಲ, ಹೊರದೇ ಇರೋ ಹರಕೆ ಇಲ್ಲ. ನೀನು ನೋಡಿದ್ರೆ ಇಲ್ಲಿ ಇಸ್ಪೀಟ್ ಆಡ್ಕೊಂಡು ಕೂತಿದ್ಯಾ. ನೋಡು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಹೊರಡು. ಏನು ಸೀನಾ? ಯಾರೋ ಸೀನ್ ಕ್ರಿಯೇಟ್ ಮಾಡ್ತಿರೋದು? ನಾನು ರೆಸ್ಟೋರೆಂಟಲ್ಲಿ ಕೂತಿದ್ರೆ ಬಂದು ಪಕ್ಕ ಕೂರ್ತಿದ್ದೆ. ರೋಡಲ್ಲಿ ಹೋಗ್ತಿದ್ರೆ ಹಿಂದೆ ಬಂದು ಒಂದ್ಸಲ ಮಾತಾಡ್ಸು ಅಂತಿದ್ಯಲ್ಲ. ಹಾಗೆ ತಾನೇ ನಿನ್ನನ್ನು ಲವ್ ಮಾಡಿದ್ದು. ಅದನ್ನ ತಾನೇ ಸೀನ್ ಕ್ರಿಯೇಟ್ ಮಾಡೋದು ಅನ್ನೋದು. ಅದು ಹೋಗ್ಲಿ, ನನಗೆ ಗೊತ್ತಿಲ್ಲದೆ ಈ ತಾಳಿ ಕಟ್ಟಿದ್ಯಲ್ಲ, ಇದು ಕಣೋ ನೀನು ಕ್ರಿಯೇಟ್ ಮಾಡಿರೋ ದೊಡ್ಡ ಸೀನು. ನಾನು ಬೇಡ ಅಂದ್ರು ನನ್ನ ಲೈಫಲ್ಲಿ ಬಂದವನು ನೀನು. ಈಗ ನೋಡಿದ್ರೆ ನನ್ನ ಮುಖನೂ ನೋಡಿದೆ ಹೊರಟೋಗೋ ಅಂತಿದ್ಯಾ? ಯಾಕೆ ಅಂದರೆ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನು ಇಷ್ಟ ಇಲ್ವಾ? ಚಿನ್ನ ಅಂತ ಪ್ರತಿ ಕ್ಷಣನೂ ಕರಿತಿದ್ಯಲ್ಲ, ಅದೆಲ್ಲ ಇಷ್ಟ ಇಲ್ಲದೆ ಕರಿದ್ಯಾ? ಆಕಾಶ ತೋರಿಸ್ಕೊಂಡು ನೀನ್ ಮನ್ಸಲ್ಲಿರೋದನ್ನ ಹೇಳ್ಕೊಳ್ವಾಗ ಮನ್ಸಿಲ್ದೆ ಮಾತಾಡಿದ್ಯಾ? ಯಾಕೆ ನೆಲ ನೋಡ್ತಿದ್ಯಾ? ಮುಖ ನೋಡ್ಕೊಂಡು ಮಾತಾಡು. ಯಾವುದೋ ಆಫೀಸ್ ಮೀಟಿಂಗ್ ಇದೆ ಅಂತ ಫೋನ್ ಮಾಡಿದ್ದೆ, ಹೋಗ್ಲಿಲ್ವಾ? ಹೋಗಿದ್ದೆ ರಮೇಶ್. ಯಾಕೋ ಮೂಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ತಲೆನೋವು ಬೇರೆ. ಅದಕ್ಕೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಬಂದ್ಬಿಟ್ಟೆ. ರಚನಾ ಏನು ಮಾಡ್ತಿದ್ದಾಳೆ? ಕಮಲಿ ಫೋನ್ ಮಾಡಿದ್ಲು. ರಚನಾ ಕಮಲಿ ಇಬ್ಬರು ಹೊರಗಡೆ ಹೋಗಿದ್ದಾರಂತೆ. ಎಲ್ಲಿಗೆ ಹೋಗಿದ್ದಾರಂತೆ ಗೊತ್ತಿಲ್ಲ. ಓಕೆ, ದಟ್ಸ್ ಫೈನ್. ಇಬ್ಬರು ಜೊತೆಗೆ ಆಚೆ ಹೋಗಿದ್ದಾರಲ್ಲ, ಒಳ್ಳೇದಾಯ್ತು. ರಚನಾಗೂ ಒಂಚೂರು ರಿಲೀಫ್ ಆದಾಗುತ್ತೆ. ನೀವು ಹೋದ ಕೆಲಸ ಏನಾಯ್ತು ರಮೇಶ್? ಒಂದು 3-4 ಜನ ವಿಚಾರಿಸ್ದೆ. ಅದರಲ್ಲಿ ಒಬ್ಬರು ಸರಿಯಾದ ಇನ್ಫಾರ್ಮೇಷನ್ ಕೊಡಲಿಲ್ಲ. HMT ಕೊಟ್ಟರು ಲಿಸ್ಟ್ ಪ್ರಕಾರ ಇನ್ನೊಂದು 2-3 ಇದ್ದಾರೆ. ನಾಳೆ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು. ಅಮರ್ ಅದು ಎಲ್ಲಿದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ.
ರಚನಾ ಹತ್ರ ಮಾತಾಡೋದಕ್ಕೂ ನಂಗೆ ತುಂಬ ಕಷ್ಟ ಆಗ್ತಾ ಇದೆ. ಅವಳಂತೂ ತುಂಬ ಚಿಂತೆ ಮಾಡ್ತಾ ಇದ್ದಾಳೆ. ಚಿಂತೆ ಆಗದೆ ಇರ್ತದೆ ತಾರ. ನಾನು ನಿನಗೆ ಹೇಳಿದೆ ಒಂದು ದಿನ ಆಚೆ ಹೋದರೂ ನೀನು ಎಷ್ಟು ಬೇಜಾರು ಮಾಡ್ಕೋತೀಯ, ಎಷ್ಟು ಸಿಟ್ಟು ಮಾಡ್ಕೋತೀಯ. ಅಂಥದ್ರಲ್ಲಿ ಅಮರ್ ಮನೆಗೆ ಬಂದು ಒಂದು ವಾರದ ಮೇಲಾಯಿತು. ಅಪ್ಪ ರಚನಾಗೆ ಎಷ್ಟು ನೋವು ಆಗ್ತಿರ್ಬೇಡ, ಅವಳು ಎಷ್ಟು ಒದ್ದಾಡ್ತಿರ್ಬೇಡ. ನಾವೇನೇ ಸಮಾಧಾನ ಹೇಳ್ಬೋದು ತಾರ, ಆದರೆ ಪಾಪ ಅವಳು ನೋವು ಅವಳಿಗಷ್ಟೇ ಗೊತ್ತು. ಕಾಫಿ ಕುಡಿ. ರಮೇಶ್, ನೀವೇ ಕಾಫಿ ಮಾಡೋದಕ್ಕೆ ಹೋದ್ರಿ? ನಾನು ಮಾಡ್ಕೋತಿದ್ದೆ. ತಲೆನೋವು ಒಂದಿಲ್ಲ, ಕಾಫಿ ಕುಡಿ, ಸರಿ ಹೋಗುತ್ತೆ. ನಿಂತ್ಕೋ. ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಎಲ್ಲಿಗೆ ಹೋಗ್ತಿದ್ಯಾ? ಮಾತಾಡು. ಏಯ್, ನಾನೇನು ಹೇಳಬೇಕು ಎಲ್ಲ ಅವಳ ಕಮ್ಲಿ ಹತ್ರ ಹೇಳಿದ್ದೆ ತಾನೇ? ಏಕೆ ಹೇಳಿಲ್ವಾ? ಕಮಲಿ ಹೇಳಿದ್ರೆ ನನ್ನ ಮದುವೆ ಆದವನು ನೀನು, ನನಗೆ ತಾಳಿ ಕಟ್ಟಿದ ಗಂಡ ನೀನು. ನನ್ನಿಂದ ಯಾಕೆ ದೂರ ಇದೆಯಾ ಅಂತ ನೀನು ಹೇಳಬೇಕು, ಕಮಲಿ ಅಲ್ಲ. ಏಯ್ ಲಿಸನ್, ನಿನಗೊಂದ್ಸಲ ನಿಮ್ಮ ಮನೆಯವ್ರಿಗೊಂದ್ಸಲ ಹೇಳ್ಕೊಂಡು ಕುತ್ಕೊಳ್ಳೋಕೆ ನನಗೆ ಪುರ್ಸೋತಿಲ್ಲ ಇಲ್ಲಿ. ಬಟ್ ಆದರೂ ನನ್ನ ಬಾಯಿಂದ ಕೇಳಿದ ಮೇಲೇ ನೀನು ಇಲ್ಲಿಂದ ತೊಲಗ್ತೀಯ ಅನ್ನೋದಾದರೆ ಹೇಳ್ತೀನಿ, ಕೇಳಿಸ್ಕೊ. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಿಜ ಹೇಳಬೇಕು ಅಂದರೆ ನಾನು ಯಾವತ್ತೂ ನಿನ್ನ ಇಷ್ಟನೇ ಪಟ್ಟಿಲ್ಲ. ನಿನ್ನನ್ನು ಲವ್ ಮಾಡಿದ್ದು, ಮದುವೆ ಆಗಿದ್ದು ಜಸ್ಟ್ ನಾನು ಆಡಿದ ನಾಟಕ. ನನಗೆ ನಿಮ್ಮ ಮನೆಯವ್ರ ಮೇಲೆ, ನಿಮ್ಮ ಅಣ್ಣನ ಮೇಲೆ ದ್ವೇಷ ತೀರಿಸ್ಕೋಬೇಕಿತ್ತು. ಅದಕ್ಕೆ ನಿನ್ನನ್ನು ಯೂಸ್ ಮಾಡಿಕೊಂಡೆ ಅಷ್ಟೆ. ದ್ವೇಷಕ್ಕೋಸ್ಕರ ನನ್ನ ಮದುವೆ ಆದ್ಯಾ? ಏನು ಹೇಳ್ತಿದ್ಯಾ? ಸೀರಿಯಸ್ಲಿ? ಯಾಕೆ ಕಮ್ಲಿ ಏನು ಹೇಳಿಲ್ವಾ ನಿನ್ನ ಹತ್ರ? ಅದು ರಚನಾ. ಕಮಲಿ, ನೀವು ನಿಜವಾಗ್ಲೂ ಹಾಗೆ ಹೇಳಿದ್ನಾ? ಹೌದು ಹೌದು, ನಾನು ಹಾಗೇ ಹೇಳಿದೆ. ನೀನು ಪ್ರೀತಿಸ್ ಮದುವೆ ಆಗಿಲ್ಲ. ನನ್ನ ಉದ್ದೇಶನೇ ಬೇರೆ ಇತ್ತು, ಅದಕ್ಕೆ ನಿನ್ನ ಮದುವೆ ಆದೆ. ನನ್ನ ಉದ್ದೇಶ ಈಡೇರ್ತು. ಇನ್ಮೇಲೆ ನಿನ್ನ ಹತ್ರ ಬದುಕಕ್ಕಾಗಲ್ಲಮ್ಮ. ಏನಂದೆ? ನನ್ನ ಜೊತೆ ಬದುಕಲ್ವಾ? ನನ್ನ ನೀನು ಪ್ರೀತಿಸಲ್ವಾ? ಇದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೋಡೋಣ. ಹೇಳು ಒಂದ್ಸಲಿ. ಒಂದಲ್ಲ 100 ಸಲ ಬೇಕಾದ್ರೂ ಹೇಳ್ತೀನಿ. ನನ್ನ ತಂಗಿ ಅಂಬಿಗಾಗಿದ್ದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಾನೆ ನಿನ್ನ ಮದುವೆ ಆಗಿದ್ದು. ನಿನಗೆ ಮೋಸ ಮಾಡಿ ನಿನ್ನ ಕಣ್ಣಲ್ಲಿ ನೀರು ಹಾಕ್ದಾಗ ಮಾತ್ರ ಆ ನಿಮ್ಮ ಅಣ್ಣಂಗೆ ನನ್ನ ತಂಗಿ ಅಂಬಿಗಾದ ನೋವೇನೋ ಅಂತ ಅರ್ಥ ಆಗೋದು. ಅರ್ಥ ಮಾಡಿಸ್ತೀನಿ, ಬಿಡ್ತೀನ. ಅದನ್ನು ಬಿಟ್ರೆ ಆ ಪ್ರೀತಿನೂ ಇಲ್ಲ, ಮಣ್ಣೂ ಇಲ್ಲ. ರಚನಾ, ರಚನಾ ಏನು ಮಾಡ್ಕೊಂತಿದ್ಯಾ? ಅಳ್ಬೇಡ, ಸಮಾಧಾನ ಮಾಡ್ಕೋ.